ಶ್ರೀಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸ ವರ್ಷಕ್ಕೊಂದು ಸಿಹಿ ತಿಂಡಿ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಡ್ರೈ ಫ್ರೂಟ್ ಬೇಸನ್ ಲಡ್ಡು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ಲವಂಗ ಮತ್ತು ಏಲಕ್ಕಿ ಸಕ್ಕರೆ ಜೊತೆಗೆ ಹಾಕಿ ಪುಡಿ ಮಾಡ್ಕೊಳ್ಳಿಕ್ಕೆ, ಗೋಡಂಬಿ, ದ್ರಾಕ್ಷಿ ಮತ್ತು ಖರ್ಜೂರ ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಎಷ್ಟೆಷ್ಟು ಹಾಕಬೇಕು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಈಗ 1/4 ಲೋಟದಷ್ಟು ಸಕ್ಕರೆ, ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೈಸಾಗಿ ಪುಡಿ ಮಾಡ್ಕೋಬೇಕು. 1/4 ಲೋಟದಷ್ಟು. ನೀವು ಯಾವ ಲೋಟದಲ್ಲಿ ಸಕ್ಕರೆ ತೊಗೋತೀರೋ ಅದೇ ಲೋಟದಲ್ಲಿ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಕೂಡ ತೊಗೋಬೇಕಾಗತ್ತೆ. ಈಗ 1/4 ಲೋಟ ನಾನೇನು ಅಳತೆ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ಪುಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 3 ಲವಂಗ, 4 ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಲವಂಗ ಹಾಕೋದ್ರಿಂದ ಒಳ್ಳೆ ಘಮ ಕೊಡುತ್ತೆ. ಈಗ ನೋಡಿ ಪುಡಿ ಆಗಿದೆ. ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ನೈಸಾಗಿರಬೇಕು. ನೈಸಾಗಿದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಡಲೆ ಹಿಟ್ಟು ಜೊತೆಗೆ. ಈಗ ನಾನು ಯಾವ ಲೋಟದಲ್ಲಿ ಸಕ್ಕರೆ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ, ಗಟ್ಟಿ ತುಪ್ಪನೇ ತೊಗೊಳ್ಳಿ. 1 ಕಪ್ಪಷ್ಟು ಕಡಲೆ ಹಿಟ್ಟು ಅದೇ ಮೆಜರ್ಮೆಂಟಲ್ಲಿ ತೊಗೋಬೇಕು. ನೀವು ದೊಡ್ಡ ಕಪ್ ಬೇಕಾದರೂ ತೊಗೋಬೋದು. ಜಾಸ್ತಿ ಬೇಸನ್ ಲಡ್ಡು ಬೇಕು ಅಂದರೆ ನಾನು ಸಣ್ಣ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ಅದೇ ತುಪ್ಪದಲ್ಲಿ 2 ಚಮಚ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಗರಿಗರಿಯಾಗಿ ಹುರ್ಕೊಳ್ಳೋಣ. ಇಲ್ಲಿ 5 ಗೋಡಂಬಿ ತೊಗೊಂಡಿದ್ದೀನಿ. ಸಣ್ಣದಾಗಿ ನಾನು ಮುರಿದಿರುವಂಥ ಗೋಡಂಬಿ 5 ಗೋಡಂಬಿ, 4 ಬಾದಾಮಿ, ಅದನ್ನು ಕೂಡ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ. ಮತ್ತು ಇದೆರಡು ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಗರಿಗರಿಯಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಕ್ರಿಸ್ಪಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇದು 1 ನಿಮಿಷ ತೊಗೊಳತ್ತೆ. ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಇದಾದಮೇಲೆ ಇದಕ್ಕೆ ಖರ್ಜೂರ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಕೊಂಡಿದ್ದು ಸಕ್ಕರೆ ಪುಡಿ ಇತ್ತಲ್ಲ ಅದೇ ತಟ್ಟೆಗೆ ಇದನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಮತ್ತೆ ಅದೇ ಪ್ಯಾನ್ನ ಇಟ್ಕೊಂಡು ನಾವೇನು ತುಪ್ಪದ ಅಳತೆ ತೊಗೊಂಡಿದ್ವಿ ಅರ್ಧ ಲೋಟದಷ್ಟು ತುಪ್ಪ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ಬಿಸಿಯಾಗಿ ಜಾಸ್ತಿ ಊರಿನಲ್ಲಿ ಇಟ್ಕೊಂಡ್ರೆ ಸೀದು ಹೋಗುತ್ತೆ, ಸರಿಯಾಗಿ ಘಮ ಬರೋದಿಲ್ಲ, ಬೇಗ ಆಗೋಗ್ಬಿಡುತ್ತೆ, ಸರಿಯಾಗಿ ಹುರಿಯೋಕ್ಕಾಗೋದಿಲ್ಲ. ಇಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಕೂಡ 1 ಲೋಟ ಕಡಲೆ ಹಿಟ್ಟು ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಗಮ್ಮಂತ ವಾಸನೆ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳೋಣ. ಅರ್ಧ ಲೋಟ ತುಪ್ಪಕ್ಕೆ 1 ಲೋಟ ಕಡಲೆ ಹಿಟ್ಟು. ನೀವು ಯಾವ ಲೋಟದಲ್ಲಿ ಬೇಕಾದರೂ ತೊಗೋಬಹುದು. ನಿಮಗೆ ಎಷ್ಟು ಲಡ್ಡು ಬೇಕು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬಣ್ಣ ಬದಲಾಗಬೇಕು, ಸ್ವಲ್ಪ. ಸೊ ಹಾಗಾಗಿ ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ನೀಟಾಗಿ ತುಪ್ಪದಲ್ಲಿ ಬೇಸನ್ನು ಮಿಕ್ಸ್ ಆಗ್ತದೆ, ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ. ನೋಡಿ ಸ್ವಲ್ಪ ಹೊಂಬಣ್ಣ ಬಂದಿದೆ. ಈಗ ಘಮ ಕೂಡ ಬಂದಿರುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿನ ಇದಕ್ಕೆ ಹಾಕ್ಕೊಳ್ಳೋಣ. ಸಕ್ಕರೆ ಪುಡಿ, ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದೇನು ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ನಿಮ್ಮ ಕೈ ಬಿಸಿ ಎಷ್ಟು ತಡೆಯುತ್ತೋ ಅಷ್ಟು ಬಿಸಿ ಇದ್ದಾಗ ಲಡ್ಡುಗಳನ್ನ ಮಾಡ್ಕೊಳ್ಳಿ. ತುಂಬ ಬಿಸಿ ಇದ್ದಾಗ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ 5 ನಿಮಿಷ ಬಿಟ್ಟು ಮಾಡ್ಕೊಳ್ಳಿ. ಇದಕ್ಕೆ ಅಕಸ್ಮಾತ್ ತುಪ್ಪ ಜಾಸ್ತಿ ಆದ್ರೂ ಅಥವಾ ಕಡಲೆ ಹಿಟ್ಟು ಜಾಸ್ತಿ ಆದ್ರೂ ಇದು ಏನೂ ತೊಂದರೆ ಇಲ್ಲ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಇದು ಅಳತೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಅಳತೆ ಹಾಕ್ಕೊಂಡು ಮಾಡಿದ್ರೆ ಕರೆಕ್ಟ್ವಾಗಿ ಬರುತ್ತೆ. ಸೊ ನಾನು ತೋರಿಸಿರೋ ಅಳತೆಯಲ್ಲಿ ಮಾಡ್ಕೊಳ್ಳಿ. ಈಗ ಎಲ್ಲನೂ ಮಿಕ್ಸ್ ಮಾಡಿ 1 ನಿಮಿಷ ಆರಕ್ಕೆ ಬಿಡೋಣ. 5 ನಿಮಿಷ ಆಗಿದೆ. ಈಗ ಇದನ್ನು ಸಣ್ಣ ಸಣ್ಣ ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಸನ್ ಲಡ್ಡುಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ನಾನು ತೊಗೊಂಡಿರೋ ಅಳತೆಗೆ 8 ಲಡ್ಡುಗಳಾಗಿದೆ. ಸೊ ಹೀಗೆ ನಿಧಾನಕ್ಕೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಮಾಡಿ. ಉಗುರು ಬೆಚ್ಚಗಿದ್ದರೂ ಸಾಕು, ಮಿಶ್ರಣ ಉಗುರು ಬೆಚ್ಚಗಿದ್ದರೂ ಸಾಕು. ಸೊ ಬೆಚ್ಚಗಿರುವಂಥ ಮಿಶ್ರಣನ ಕೂಡ ಕೈಯಲ್ಲಿ ಆರಾಮಾಗಿ ಇಟ್ಕೊಂಡು ನಾವು ಲಡ್ಡುಗಳನ್ನ ಮಾಡ್ಕೋಬಹುದು, ಎಲ್ಲನೂ ಮಾಡ್ಕೋಬೋದು. ದೊಡ್ಡ ಉಂಡೆಗಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಳತೆಗಳನ್ನ. ಇದು ಮನೆಯಲ್ಲಿ ಬರ್ತ್ಡೇ ಫಂಕ್ಷನ್ಸು ಅಥವಾ ಯಾವಾಗಾದರೂ ಸಿಹಿ ತಿನ್ನಬೇಕು, ಯಾರಾದರೂ ಮನೆಗೆ ಬರ್ತಾ ಇದ್ದಾರೆ ತಕ್ಷಣಕ್ಕೆ ಮಾಡಬೇಕು ಅಂದರೆ ಇದೊಂದು 20 ನಿಮಿಷದಲ್ಲಿ ಆಗಿಬಿಡುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಧನ್ಯವಾದಗಳು.